ಮುಂದಿನ ಸುದ್ದಿಗೆ ಹೋಗೋಣ. IT-BT ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಒಂದು ಸ್ವಲ್ಪ ಬೇಜಾರಾಗಿದ್ದರು. ಅಂದರೆ ಇನ್ವೆಸ್ಟ್ಮೆಂಟ್ ವಿಷಯದಲ್ಲಿ. ಅದು ಸೆಮಿಕಂಡಕ್ಟರ್ ಕ್ಷೇತ್ರದಲ್ಲಿ ಏನೋ ಇನ್ವೆಸ್ಟ್ ಮಾಡ್ತೀವಿ ಅಂತ ಫಾರಿನ್ ಕಂಪನಿಗಳವರು ಬಂದಾಗ ಕೇಂದ್ರ ಸರ್ಕಾರ ಅವರಿಗೆ ನೀವು ಗುಜರಾತ್ನಲ್ಲೇ ಇನ್ವೆಸ್ಟ್ ಮಾಡಬೇಕು, ಅಸ್ಸಾಂನಲ್ಲೇ ಇನ್ವೆಸ್ಟ್ ಮಾಡಬೇಕು ಅಂತಾರಂತೆ. ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಆ ವಿಷಯದಲ್ಲಿ ಬೇಜಾರಿದೆ. ಅಫ್ಕೋರ್ಸ್ ಕರ್ನಾಟಕಕ್ಕೆ ಇನ್ವೆಸ್ಟ್ಮೆಂಟ್ ಬರಬೇಕು ಅನ್ನೋ ಆಸೆ ಇರುತ್ತೆ. ಗುಜರಾತ್ನಲ್ಲಿ, ಅಸ್ಸಾಂನಲ್ಲಿ ಅದು ಏನು ಟ್ಯಾಲೆಂಟ್ ಇದೆ ಅಂತ ಅಲ್ಲಿಗೆ ಇನ್ವೆಸ್ಟ್ ಮಾಡೋಕ್ಕೆ ಹೋಗ್ತಾರೆ ಅಂದ್ಬಿಟ್ರು. ಅದು ಗುಜರಾತ್ನಿಂದ ಏನು ರಿಯಾಕ್ಷನ್ನೋ ಗೊತ್ತಿಲ್ಲ, ಬಟ್ ಅಸ್ಸಾಂನಲ್ಲಿ ಮಾತ್ರ ಸಿಟ್ಟು ತರಿಸಿದೆ. ಅಂದರೆ ಏನು ಅನ್ಕೊಂಡಿದ್ದೀರಿ ನಮ್ಮನ್ನು ಅಂತ ಪ್ರಿಯಾಂಕ್ ಖರ್ಗೆ ಅವರು ಹೇಳಿದ್ದು ಫಸ್ಟ್ ಕೇಳಿಸ್ಕೊಳ್ಳಿ. Why are semiconductor industry is going to Assam and Gujarat when they want to come to Bangalore? I have raised this issue before. All the investment that is coming to Karnataka is being armed twisted by the central government to go to Gujarat. What is there in Gujarat? Is there talent there? What is there in Assam? Is there talent there? Why are semiconductor industry is going to Assam and Gujarat when they want? Priyank Kharge is a first-class idiot. He has insulted Assamese youth, and Congress has not yet condemned Priyank Kharge. Perhaps we might file a case against him because he has said that Assam doesn't have educated, competent youth. That is an insult to entire Assamese youth. So we are considering whether a case can be filed against him in the court of law. But let me say, he is a first-class idiot. ಇಂಥ ಸನ್ನಿವೇಶದಲ್ಲಿ ಎಲ್ಲರೂ ಹೇಳುವ ಹಾಗೆ ಪ್ರಿಯಾಂಕ್ ಖರ್ಗೆ ಅವರು ಹೇಳಿದ್ರು, ನನ್ನ ಹೇಳಿಕೆಯನ್ನು ತಿರುಚಲಾಗಿದೆ ಅಂತ. ಅಸ್ಸಾಂ CM ನನ್ನ ಮಾತನ್ನು ತಿರುಚಿದ್ದಾರೆ, ನನ್ನ ಹೇಳಿಕೆ ಸ್ಪಷ್ಟ ಆಗಿದೆ. ಗುಜರಾತ್, ಅಸ್ಸಾಂನಲ್ಲಿ ಸೆಮಿಕಂಡಕ್ಟರ್ ಇಂಡಸ್ಟ್ರಿ ಸ್ಥಾಪಿಸೋದಕ್ಕೆ ಒತ್ತಡ ಹಾಕ್ತಾ ಇದ್ದಾರೆ. ನಮ್ಮ ಇಂಜಿನಿಯರಿಂಗ್ ಪ್ರತಿಭೆ ಬಗ್ಗೆ ಕರ್ನಾಟಕಕ್ಕೆ ಹೆಚ್ಚು ಆಸಕ್ತಿ ಇಲ್ಲ. ಅಸ್ಸಾಂ ಶಿಕ್ಷಣ, ಆರ್ಥಿಕ ಬೆಳವಣಿಗೆಯ ಸೂಚ್ಯಂಕದಲ್ಲಿ ಕೊನೆಯ 5ನೇ ಸ್ಥಾನದಲ್ಲಿದೆ. ಅಸ್ಸಾಂ CM ಶರ್ಮಾ ತಮ್ಮ ಆಸ್ತಿ ಸಂಪತ್ತನ್ನು ಬೆಳೆಸಲು ಮಾತ್ರ ಆಸಕ್ತಿ ಹೊಂದಿದ್ದಾರೆ ಅಂತ ಇತ್ಯಾದಿ ಅವರು ವೈಫಲ್ಯ ಮುಚ್ಕೊಳ್ಳೋದಕ್ಕೆ ನನ್ನ ಮೇಲೆ ಆರೋಪ ಮಾಡ್ತಿದ್ದಾರೆ. ಅಲ್ಲಿ ಅಷ್ಟು ಟ್ಯಾಲೆಂಟ್ ಇದ್ದರೆ ಅಸ್ಸಾಂನ ಯುವಕರು ಕೆಲಸ ಹುಡುಕೊಂಡು ಯಾಕೆ ಬೇರೆ ಕಡೆ ಬರ್ತಿದ್ರು ಅಂತೆಲ್ಲ ಟ್ವೀಟ್ ಮಾಡಿದ್ರು. ಅದಕ್ಕೆ ಅಸ್ಸಾಂ BJPಯ ಪ್ರತಿಕ್ರಿಯೆ, ಹಲೋ ಟೆಡಿ ಬಾಯ್. ಟ್ವೀಟ್ನಲ್ಲಿ ಸುದೀರ್ಘ ಪ್ರಬಂಧ ಬರೆದ ಕೂಡಲೇ ಯಾರೂ ಸೆಮಿಕಂಡಕ್ಟರ್ ಇಂಡಸ್ಟ್ರಿ ತಜ್ಞ ಆಗೋದಕ್ಕಾಗೋದಿಲ್ಲ. ಅಸ್ಸಾಂ ಬಗ್ಗೆ ಉಪನ್ಯಾಸ ನೀಡುವ ಬದಲು ಆತ್ಮವಿಮರ್ಶೆ ಮಾಡಿಕೊಳ್ಳಿ. ದಕ್ಷಿಣ ಭಾರತದ ಬಡತನ ಶ್ರೇಯಾಂಕದಲ್ಲಿ ನಿಮ್ಮ ಜಿಲ್ಲೆ ಅಗ್ರಸ್ಥಾನದಲ್ಲಿದೆ. ಮೊದಲು ಅಗ್ರಸ್ಥಾನದಲ್ಲಿರುವ ನಿಮ್ಮ ಕಲಬುರಗಿ ಜಿಲ್ಲೆ ಬಗ್ಗೆ ಕಾಳಜಿ ವಹಿಸಿ. ನಿಮ್ಮ ಟ್ಯಾಲೆಂಟ್ ಟ್ಯಾಂಕ್ ಬಗ್ಗೆ ತುಂಬಾ ಹೇಳ್ತೀರಾ ಅಲ್ವಾ ಅಂತ ಅಸ್ಸಾಂ BJPಯವರು ಪ್ರಿಯಾಂಕ್ ಖರ್ಗೆ ಅವರ ಹೇಳಿಕೆಯನ್ನು ಕೋಟ್ ಮಾಡಿ ಟ್ವೀಟ್ ಮಾಡಿದ್ದಾರೆ. ಸುದ್ದಿಗಳ ಸುಮಾರಿದ್ವು, ನೋಡೋಣ ನಾಳೆ ಇದ್ರ ಪೈಕಿ ಯಾವ ಸುದ್ದಿ ಹೇಳೋದಕ್ಕಾಗತ್ತೆ ಅಂತ. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರು ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.